ಅಮ್ಮಣೇ ನಾಗಮ್ಮ, ಇದ್ಯಾಕಮ್ಮಣಿ ಹಿಂಗ್ ನಿಂತ್ಕೊಂಡಿದ್ದ ಹಬ್ಬದಿನ? ಅಲ್ಲೇ ಬಸವನ ಹಬ್ಬ ಮಾಡಿದೆ. ಓಹೋ, ಅಲ್ಲೇ ಮಾಡಿ ಕಿರಂಗಿದ್ದ ಕಣಮ್ಮ, ಅದಕ್ಕೆ ಬಿಡುವಾಗ ನಿಂತ್ಕೊಂಡಿದ್ಯಾ? ಏ ಇಲ್ಲ ಕಣ್ ಪುಟ್ರಂಗಜ್ಜೆ, ನಮ್ಮ ಅಪ್ಪಿಲ್ಲ ಗುಬ್ಬಿಗೋ ಐತೆ, ಗುಬ್ಬಿಗೋ ಸೇಳರ್ಗೋ ಹೋಯೈತೆ, ಯಾರನ್ನ ಮಾತಾಡಿಸ್ಕೊಂಬತ್ತೀನಿ ಅಂತಾನ. ಅದಕ್ಕೆ ನಾವು ಎದ್ದೊತ್ತಂಗೆ ಮಾಡಲ್ಲ, ಬೈಗಿಂದಕ್ಕೆ ಮಾಡ್ತೀವಿ. ಇನ್ನು ಬಂದು ಅಪ್ಪ ದನಗಿನ ಮೈ ತೊಳೆದು ಅವಕ್ಕೆಲ್ಲ ಬೊಟ್ಟು ಬಂಗಾರ ಈಗ ಪೂಜೆ ಮಾಡಿದ್ಮೇಲೆ ಹಬ್ಬ. ನಾವು ಹಗಲತ್ನ ಯಾವತ್ತೂ ಮಾಡಲ್ಲ, ಬಸವನ ಹಬ್ಬನ ಬೈನಾಗಲೇ ಮಾಡೋದು. ನೀವು ಆಲೇ ಮಾಡಿರೆ? ಓ ನಮ್ಮಣಿ, ನಾವು ಎದ್ದುಟ್ಟಿಗೆ ಮಾಡ್ತಾ ಇದ್ದೇವೆ ಹಬ್ಬನ. ನಮ್ಮ ಅಜ್ಜ ದನ ತೊಳ್ಕೊಂಡ್ ಮೈ ತೊಳ್ಕೊಂಬರೋಣ ಅಂತ ಕೆರೆ ತಕ್ಕ ಐತಿ. ಬಂದ್ಮೇಲೆ ದನಗಳಿಗೆ ಪೂಜೆ ಮಾಡಿ ಹಬ್ಬ ಉಂಬದೆ. ಓ ನಮ್ಮ ಅಮ್ಮಣ್ಣಿ ಸುಶೀಲಮ್ಮ ಅವ್ರ ಅಣ್ಣ ಇರೋರ್ಗೆ ಹೋಗ್ಕಳ ತುಮಕೂರಿಗೆ. ನಮ್ಮ ಹುಡುಗಗೆ ಬೇರೆ ರಜೆ ಐತಲ್ಲ ಸ್ಕೂಲ್ಗೆ, ಅದಕ್ಕೂ ಒಂದು ವಾರ ಇದ್ದು ಬರ್ತೀನಿ ಅಂತಾನ ಹೊಳ್ಟೆ ಒಳೆ ತುಮಕೂರಿಗೆ. ಅದಕ್ಕೆ ಎದ್ದೊಟ್ಟಿಗೆ ಮಾಡಿದೀವಿ ಹಬ್ಬನ. ನಮ್ಮ ಅಜ್ಜ ದನ ಮೈ ತೊಳ್ಕೊಂಬತ್ತಲ್ಲನ, ದನಗಳಿಗೆ ಪೂಜೆ ಮಾಡಿ ಉಂಡು ಬೈನ ಹೋಗ್ತಾರೆ ತುಮಕೂರಿಗೆ. ನಮ್ಮ ಮಂಜನೂ ನಮ್ಮ ಸುಶೀಲಮ್ಮನೂ. ಹಂಗಾರೆ ಬಸವನ ಹಬ್ಬಕ್ಕೆ ಉಗ್ಗಿ ಮಾಡಿದ್ಯಾ ನಮ್ಮ? ಆಮ್ಯಾಕೆ ಬತ್ತೀನೊಳ್ಳೆ ನಾನು ಮಂತಾಕಿ. ಉಗ್ಗಿ ಉಂಡು ಜಾಸ್ತಿ ದಿನ ಐತೆ, ಉಗ್ಗಿ ತುಪ್ಪ ಉಮ್ತಾ ಇದ್ರೆ ಬಲ್ ಚೆನ್ನಾಗಿರ್ತೈತಲ್ಲ ಪುಟ್ರಂಗಜ್ಜಿ. ಏ ಅಮ್ಮಣ್ಣಿ ನಾಗಮ್ಮ, ಮಾರಿದಂಗೆ ಬಾರಮ್ಮ, ಬಂದು ಉಂಡೋಗು. ಅಪ್ರೂಪ್ ದೊಡ್ಡವೆ ಉಗ್ಗಿ ಬಲ್ ಚೆನ್ನಾಗಿರ್ತೈತಿ. ಅವರೇ ಬೆಳಕಾಳು ಹಾಕಿ ಉಗ್ಗಿ ಮಾಡಕ್ಕೊಂದು ತುಪ್ಪ ಬಿಟ್ಕೊಂಡು ಉಮ್ತಾ ಇದ್ರೆ ಬಲ್ ಚೆನ್ನಾಗಿರ್ತೈತೆ. ಬಾರಮ್ಮ ಆಮೇಲೆ ಮರಿದಂಗೆ. ಅಜ್ಜಿ, ಅಜಯ್, ತಾತೆಲ್ಗೂ ಐತಜ್ಜಿ ಕಾಣ್ತಿಲ್ಲ. ಪಾಪ ಇವತ್ತು ಬಸವನ ಹಬ್ಬ ಅಲ್ವೇನೋ, ಅದಕ್ಕೆ ದನಗಳು ಮೈ ತೊಳ್ಕೊಂಡ್ ಬರ್ತೀನಿ ಅಂತ ನಿಮ್ ತಾತ ಕೆರೆ ತಕ್ಕ ಐತೆ. ಕೆರೆ ತಕ್ಕ ಐತೆ ಅಜ್ಜಿ. ಅಜ್ಜಿ ನಾನು ಹೋಗ್ತೀನಿ ಕಣಜ್ಜಿ, ದನ ಮೈ ತೊಳೆಯಕ್ಕೆ ಹಗ್ಗ ಹಿಡ್ಕೊಂತೀನಿ ಹೋಗಿ. ಇಲ್ಲ ಅಂದ್ರೆ ಗಾಬರಿಗೆ ಅಟ್ಲಿಂದ ಇಟ್ಲಿಂದ ಅಂತ ಓಡಾಡ್ತಾವ ದನಗಳು. ಮೂಗ್ ದನ ಹಿಡ್ಕೊಂಡ್ರೆ ಸುಮ್ಮನೆ ನಿಂತ್ಕೊಂತವೆ. ಹೋಗ್ತೀನಿ ಕಣಜ್ಜಿ ನಾನು ದನ ಹಿಡ್ಕೊಂಬಕ್ಕ ಅಲ್ಲಿ ಕೆರೆ ತಕ್ಕೆ. ಯಪ್ಪ ಸ್ವಾಮಿ ಬೇಡ ಕಣ, ಕೆರೆಯಾಗ ನೀರು ಉದ್ಕ ಇದಾವೆ, ನಿನಗೆ ಈಜು ಪಾಜು ಆಡಕ್ ಬರಲ್ಲ. ಮೇಲೆ ಆತನ ಒಂದ್ ಕಡೆ ಕೌಗಿ ಉಸ್ಕೊಂಡಿಯ. ನಿಮ್ ತಾತನ ಕೈಲಿ ಆಗಲ್ಲ ಮೊದ್ಲಿನಂಗೆ. ಬೇಡ ಸುಮ್ಕಿರು, ಇನ್ನೇನು ಈಗಲಾಗಲ್ಲ ಗೊತ್ತೈತಿ ನಿಮ್ ತಾತ. ಆಮೇಲೆ ದನಿಗೆ ಬಟ್ಟಿಕ್ಕಿ ಕೊಂಬಿಗೆ ಎಣ್ಣೆ ಸವರಿ ಹೂವು ಹಾಕಿ ಪೂಜೆ ಮಾಡಿ ಸುಮ್ಕಿರು. ದನಗಳಿಗೆ ಎಲ್ಗೂ ಹೋಗ್ಬೇಡ. ಅಜಯ್, ನಾನು ಕೆರೆ ಒಳಗೆ ಕಿಳಿಯಲ್ಲ, ಅಲ್ಲೇ ದಡದ ಮೇಲೆ ನಿಂತ್ಕೊಂಡು ಹಗ್ಗ ಹಿಡ್ಕೊಂತೀನಿ. ತಾತ ಮೈ ಉಜ್ತೈತಿ ಅವಳು. ನಾನು ಕೆರೆ ಒಳಗೆ ಕಿಳಿತೀನಿ. ಇಳಿಯಲ್ ಕಣಜಿ, ನಾನು ಹೋಗ್ತೀನಿ ಕಣಜಿ. ಎಲ್ಲ ಬೇಡ ಕಣಲ್ಲ, ಪಾಪುಗೆ ಎಟ್ಟಿದ್ದ ಹೇಳ್ತಾ ಯೋರಗಳು ಉಳುಪ್ದಂಗೆ ಉಬ್ತಾನೆ. ಯಾಕನ ಬೇಡ ಕಣ, ಅಲ್ಲಿ ಕೆರೆಯಾಗ ನೀರ ಇದಾವೆ, ಯಾತನೆ ಹೆಚ್ಚಿಚ್ಚಿ ಕಮ್ಮಿ ಮಾಡ್ಕೊಂಡಿ ಅಂತ ಹೇಳಿದೆ. ನಾನು ಹೋಗ್ತೀನಿ ಅಂತ ಆಟ ಮಾಡ್ಕೊಂಡು ಕುಕ್ಕಡಿದ್ದೆ ನೋಡಿ. ಲೆಕ್ಕ ಹಾಕ್ತೀನಿ ಹುಡುಗ. ಬೇಡ ಸುಮ್ಕಿರಲ್ಲೇನು, ಅಲ್ಲೇ ಕೋತ್ ಕುಡಿತಾವೆ ಅಲ್ಲಿ ಹೋದ್ರೆ ನಾಟಕ ಮಾಡ್ತಾರೆ ಕುರುಕ್ಷೇತ್ರನ. 2 ನಿಮಿಷ ನಿಮ್ ತಾತ ದನದ ಮೈ ತೊಳ್ಕೊಂಡ್ ಬತ್ತೈತಿ, ಸುಮ್ಕಿರು. ನಾನು ಅಲ್ಗೂ ಇಲ್ಲಿ ಟ್ಯಾಂಕಿ ತಗ ಕೊಡ್ಕೊಳಕ್ ಪೊಳೆಯಜ್ಜ ದನನ ಅಂತಂದೆ. ಅಚ್ಚುಕಟ್ಟಾಗಲ್ ಕಣೆ ಅಂತಾನ ಕೆರೆದ ಕೊಡ್ಕೊಳೆ ನಿಮ್ ತಾತನು ಅಂತಾನೇನ. ಬೇಡ ಸುಮ್ಕಿರಪ್ಪ, ಮಂತಗೇರು. ಇಲ್ಲ ನಾನು ಹೋಗ್ತೀನಿ, ಹೋಗು. ನಾನು ಒಳಗೆ ಕೆರೆಯಲ್ಲ, ಸುಮ್ಕಿರಜ್ಜಿ. ಯಾಕೆ ಹಿಂಗಂತ? ಕೆರೆಯಾಗ ನೀರು ಜಾಸ್ತಿ ಇಲ್ವ ಅಂತ ಹೇಳು. ನಾನು ಹೋದ್ರೆ ನನ್ ಕುತ್ಕೆ ತಕ ಅಷ್ಟೇ ಬರೋದು ನೀರು, ಸೆಂಟ್ರಿಗೆ ಹೋದ್ರು. ಅದು ಕಟ್ಟೆ, ಕೆರೆ ಅಲ್ಲ. ಪಾಪ ಬ್ಯಾಡ ಕಣ್ಲ, ನಿಮ್ಮ ಅಮ್ಮ ಇವಾಗಲ ಅವಾಗಲ ತುಮಕೂರ್ಗೆ ಹೋಗ್ಕಳೆ. ನೀನೇನ ಕೆರೆ ತಕ್ಕೋದ್ರೆ ಬಿಟ್ಟು ಅದೇ ಹೋಗ್ಕಳೆ. ಹೋಗು, ಈಗೇನು ನಿಮ್ ತಾತನ್ ತಕ್ಕ ಹೋಗು. ನಿಮ್ಮ ಅಮ್ಮ ನಿನ್ ಬಿಟ್ಟು ತುಮಕೂರ್ಗೆ ಹೋಗ್ಕಳೆ. ಹೆಂಗಾರ ಮಾಡ್ಕೊಂಬಿಂತ ಆಮೇಲೆ ಒಂದ್ ವಾರ ಬರಲ್ಲ ಅವಳು ಹೋದ್ರೆ. ಅವತಾರ ಆಡ್ತಾನೆ. ಹೋಗು, ನನಗೇನು, ನಿಮ್ಮ ಅಮ್ಮ ಬಿಟ್ಟು ಹೋಗ್ಕಳ ತುಮಕೂರ್ಗೆ. ಇವಜ್ಜಿ ಸುಳ್ಳು ಹೇಳದ್ ನೋಡು. ಅಜಯ್, ಸುಳ್ಳು ಹೇಳಕ್ ಬರ್ಬೇಡ ನಂತಾಗೆ. ಅಮ್ಮಯ್ಯ ಬೈರಾಗ ಹೋಗೋಣ ಅಂತ ನಂತಾಗ ಹೇಳೈತೆ. ಇನ್ನ ಹಬ್ಬ ಮಾಡಿಲ್ಲ, ದನಗಳಿಗೆ ಪೂಜೆ ಮಾಡಿಲ್ಲ, ನಿಮ್ಗೆಲ್ಲ ಉಂಬಕ್ಕಿಕ್ಕಿಲ್ಲ, ಆದ್ರೆ ಅಮ್ಮಯ್ಯ ಹೋಗ್ಬಿಡ್ತೈತಾ? ಯಾಕೆ ಸುಳ್ಳು ಹೇಳ್ತಾ? ನಂಗೂ ಗೊತ್ತೈತೆ. ನಾನು ಹೋಗ್ತೀನಿ, ಹೋಗಿ ತಾತನ್ ತಕ್ಕಿ. ನೀನು ಗಂಡು ಮೀರ್ದ ನೀನು. ನಿನಗೆ ಯಾವಳನ ಹೇಳೋಳು ಓಟು ಬಿಟ್ಟು ಮುಂದೆ ಆಗಿರ್ಬೇಕಷ್ಟೇನ. ಯಾತನ ಮಾಡ್ಕ ಹೋಗು. ಬೇಡ ಕಣ ಅಂತ ಸಾರ್ ಹೇಳಿರೋ ನನ್ನ ಮಾತು ಕಿವಿಗೆ ಹಾಕ್ಯಂದಂಗೆ ಹೋಗ್ತೀನಿ ಅಂತೆಲ್ಲ ಲೆಕ್ಕ ಹಾಕ್. ನೀನು ಯಾತನ ಮಾಡ್ಕ ಹೋಗು. ಏ ಪಾಪ, ಒಳಗೆ ಕಿಳಿ ಬೇಡ ಕಣ. ನೀನು ಕೋತಿ ಅವತಾರ ಹುಡುಗ ನೀನು. ಹೋಗು, ಯಾರ್ದನ ಹೇಳ್ದರ ಮಾತು ಕೇಳೋ ಅಂತ ಹುಡುಗ ನೀನು. ನೀನು ಹೊಂದ್ಕೊಂಡಿದ್ದೆ ಆಗ್ಬೇಕು. ಯಾತನ ಮಾಡ್ಕ ಹೋಗು. ಬೈವಾಗೆ ಏನೇ ಕೆರೆ ತಕ ಹೋಗದ್ನಲ್ಲ ಅಜ್ಜಿ ನಿಮ್ಮ ಹುಡುಗ. ಎಲ್ಲ ಯೋಟ್ ಬಡ್ಕೊಂಡ್ರು ಕೇಳಲ್ವೆಲ್ಲ ನಾಗಮ್ಮ ಹುಡುಗ. ಹೋಗತ್ತಾಸ್ಕೆ
ಇಂತ ಗಂಡು ಮೀರ್ ದುಡ್ಗನ ದುರ್ಮೀರ್ ದುಡ್ಗನ ಎಲ್ಲೂ ನೋಡ್ಲಿಲ್ಲ ಅಮ್ಮ. ಹಾ ಓಪ ಓಪ ಈ ದನಗಳು ನಣಗಳು ಕಡಿಯೋದು ಕಂಗೆ ಮೂಲ 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 ಅಂತವೆ. ಸುಮ್ಮನೆ ನಿಂತ್ಕೊಂಬಲ್ಲ, ಬಿಸಿಲು ಉರಿತೈತೆ, ತಣ್ಣಗೈತೆ, ನಿಂತ್ಕೊಂಬಲಾರ್ದ ಏನ ಇವಕ್ಕೆ. ಓಪ ಓಪ ಓಪ. ಓಹೋ ಏನ್ ರಂಗಜ್ಜ ದನ ಮೈ ತೊಳೆಯಕ್ ಬೈ ಇದ್ಯಾ? ಎಲ್ಲ ನೀನು ಸಳ್ಳಾಟ್ಕಾರ ಕಳ್ಳ ಬೋರಜ್ಜ ನೀನು. ನಾನು ಈಜಾಡಕ್ ಬೈ ಇದ್ದೀನಿ. ಇವತ್ತು ಬಸವನ ಹಬ್ಬಲ್ವಲ್ಲ, ದನಗಳು ಮೈ ತೊಳೆಯೋಣಂತಾನೆ ಬಂದಿದ್ದೀನಿ. ನಿಂದ ಸಲೀಸು ಬಿಡ್ಲಾ, ದನಿಲ್ಲ ಕರಿಲ್ಲ ಏನಿಲ್ಲ. ನಿಂದು ಬಸವನ ಹಬ್ಬನೂ ಮಾಡಂಗಿಲ್ಲ, ಯಾತೂ ಇಲ್ಲ. ಎಲ್ಲ ಅದಕ್ಕೆ ಅಪ್ಪ ಆದಾಯ ನೋಡ್ಚ, ನನ್ನ ಯಾತೂ ಇಲ್ಲ, ಆದಾಯನೂ ಇಲ್ಲ, ಯಾತೂ ಇಲ್ಲ. 8 ಲೀಟರ್ ಹಾಲು ಕರಿತವೆ, ನಿನ್ಗೇನಪ್ಪ ನಿನ್ಗೆ? ಅದಕ್ಕೆ ದನ ಮೈ ತೊಳಿತೀಯ, ಎಲ್ಲನೂ ತೊಳಿಚ. ಅಲ್ಲ ಕಳ ರಂಗಯ್ಯ, ನೀನ್ ಬಸವನ ಹಬ್ಬಕ್ಕೆ ಹೋಗಿ ಸೀಮೆಸ ಮೈ ತೊಳಿತಿದ್ಯಲ್ಲ, ಯಾವನ ಒಂದ್ ಜೊತೆ ಓರಿಗೀರಿ ಹಿಡ್ಕೊಂಬಂದು ಕಟ್ಕೊಂಬಲಾರ್ದನ ಯಾವ ಸೀಮೆಸ ಕಟ್ಕೊಂಡಿದ್ಯಲ್ಲ. ನಿಮ್ ತಾತ ಮುತ್ತಾತನ ಕಾಲದಿಂದನೂ ಒಂದೊಂದ್ ಜೊತೆ ಚೆನ್ನಾಗಿರೋ ಕಟ್ಕೊಂಬರಪ್ಪ ನಿಮ್ಮ ಮನೆ ಮುಂದೆ. ನೀನೇ ಕಳ್ಳೆ ದನಗಳು ನಿಕ್ಕೊಂಡಿಲ್ಲದು. ಓ ಬೋರಜ, ಒಂದ್ರ ಒಟ್ಟು ಸುಮ್ಮನೆ ಹೋಗಜ ಸುಮ್ಮನೆ. ಈಗಿನ ಕಾಲದಾಗ ನಾವು ಒಳ್ಳೆ ಓರಿ ಕಟ್ಟಕ್ಕೆ ಹಾಕೈತೆ, ಅವ್ನು ಮೇಸಕ್ಕೆ ಹಾಕೈತೆ. ಸ್ವಾಮಿ, ಅವು ಹುಲ್ಲು ಸೊಪ್ಪು ಒಂಚರಿಲ್ಲ, ಹಿಂಡಿ ಬೂಸ ಹಾಕಕ್ಕಾಗಲ್ಲ. ನೀನು ನಾವು ಮೊದ್ಲಿನ ಕತೆ ಇವಾಗ ನಡ್ಸಕ್ಕಾಕೈತೆ ನಜ. ಅವಾಗ ದನಿನ ಜಾತ್ರೆ ಎಲ್ಲ ನಡೀಲಿ ಹೋಗ್ತಿದ್ವಿ. ಬೊಡುನಳ್ಳಿ, ಚೇಳೂರು, ಮಧುಗಿರಿ ದಂಡಿ ಮಾರಮ್ಮನ ಜಾತ್ರೆ, ತಾವರೆಕೆರೆ ಜಾತ್ರೆ ಎಲ್ಲ ಕಡೆಗೆ ಹೋಗ್ತಿದ್ವಿ. ಈಗ ಅವ್ನು ಹೇಳಿರೆ ಇವ್ರವ್ ಯಾವನ್ ಕೇಳ್ಕೊಂಡ್ ಕುಕೊಂತಾನೆ ಸುಮ್ಮನಿರೋಂಥದ್ದು ಈಗಿನ ಹುಡುಗರು. ಅವಾಗೊಂದು ಅದೇ ಒಂದಂತರ ಖುಷಿ ಕಳ್ಳ. ಅವಾಗ ದನಗಳು ಮೈ ತೊಳೆದು ಪೂಜೆ ಮಾಡೋದೇ ಒಂದು ಖುಷಿ. ಇವಾಗ ಟಿವಿ ಮೊಬೈಲ್ ಬಂದ್ಬಿಟ್ಟು ಯಾತದೆ ಇವಾಗ ಮಾಡ್ಬೇಕು, ಮಾಡ್ತಾ ಇದ್ದೀವಿ ಅಷ್ಟೇನ. ಹೂ ಕಳ್ಳ ರಂಗಜ್ಜ, ನೀನ್ ಹೇಳ್ತಿರೋದು ನಿಜನೇನ. ಮೊದ್ಲಿನಂಗೆ ಇವಾಗ ಕಾಯಸಿಲ್ಲ ಕಳ್ಳ ಜನಕ್ಕೆ. ದನ ಕುರಿ ಮೇಕೆ ಅಂತಾನ. ಇವಾಗ ಎಲ್ಲ ಬರೀ ದುಡ್ಡು 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 ಅಂತಾರೆ. ದುಡ್ಡಾಗದೇನಿಕ್ಕೆ ಅವರು ಗೊತ್ತಿಲ್ಲ. ದನ ಮೇಸಂಗಿಲ್ಲ, ಕುರಿ ಮೇಸಂಗಿಲ್ಲ, ಎಮ್ಮೆ ಮೇಸಂಗಿಲ್ಲ. ದುಡ್ಡು ಬಾದ್ರಿಂದೆಲ್ಲ ಬಂದತ್ತು ಅಲ್ವೇ? ಏನ ಮಾಡ್ಕೊಂಡು ಹೋಗ್ಲಿ ಬಿಡು. ಅಲ್ಲ ಕಳ ರಂಗಜ್ಜ, ಗೌಡ್ರು ಇವತ್ತು ಹಬ್ಬ ಮಾಡ್ತಿರ್ಬೇಕಲ್ಲ, ದನ ಹಬ್ಬನ ಮೈ ತೊಳೆದು. ನೆನೆ ದಿನ ಬೈನಾಗ ತೊಳಸ್ತಿದ್ರು ಮೂರ್ತಿ ತಗ ದನಗಳನ್ನ. ಇವತ್ತು ಹಬ್ಬ ಗಿಬ್ಬ ಮಾಡಿರ್ಬೇಕು ಅವ್ರು. ಮತ್ ನೀನು ಗೌಡ್ರು ಮಂತಕ್ಕೆ ಹೋಗ್ಲಾರ್ದ ಇಲ್ಲಿಗೆ ಬೈಜಲ್ಲ, ಹೋಗಲ್ಲ ಗೌಡ್ರು ಮಂತಕ್ಕೆ? ಹೋಗ್ಬೇಕು, ನಾನು ನೀರ್ ಕಡೆಕ್ ಹೋಗೋಣ ಅಂತ ಬಂದಿದ್ದೆ. ಈಗ ಹೋಗ್ತೀನಿ, ಗೌಡ್ರ ಮಂತಕ್ಕೆ ಹೋಗ್ತೀನಿ. ಅವಳ ಅವಳ ಅವಳು ನಿಮ್ ಹುಡುಗ ಬತ್ತಾಗ ಕಳ್ಳ, ಸಣ್ಣ ಹುಡುಗ ರಂಗಜ, ನಿನ್ ಮೊಮ್ಮಗ್ ಬತ್ತಾಗ ಕೂಡ ಮಂಜ. ತಾತ ತಾತ ತಾತ, ನಾನು ನೀರ ಕೇಳಿತಿ ತಾತ. ಪಾಪುರ್ಗೆ ಇಟ್ಟಿದ್ದ ಯಾಕೆಲ್ಲ ಬರಕ್ ಹೋದೆ ಇಲ್ಲಿಗೆ? ಯಾರೆಲ್ಲ ಕರೆದಿದ್ ನಿನ್ನ? ಬಿಸಿಲು ನಿಗಿ 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 ಉರಿತೈತೆ, ಇಲ್ಲಿಗೆ ಓಡ್ ಬಂದವನ್ ಯಾಕೆ ಬರಕಲ್ಲ ಗರೆ ಹೊಡಿಯಕ್ಕೆ? ಯಾಕೆಲ್ಲ ಬಂದೆ? ಯಾಕೆ ಬಂದೆ ಅಂದ್ರೆ ನಿನ್ ದನ ಮೈ ತೊಳಿತಿದ್ದ ಬಂದೆ. ಬಿಡು, ಹೋಗ್ತೀನಿ ಇವಾಗೇನು. ನಡಿಯ ಮಂತಕ್ಕೆ, ಇಲ್ಲಿ ನಿಂತ್ಕೋಬೇಡ. ತಾತ, ನಿನ್ ದನ ತೊಳಿ, ನಾನು ಸುಮ್ಮನೆ ನಿಂತ್ಕೊಂತೀನಿ ಇಲ್ಲಿ. ನಾನೇನು ಏನನ್ನ ಮಾಡ್ತೀನಿ ನಿನಗೆ? ಸುಮ್ಮನೆ ನಿಂತ್ಕೊಂತೀನಿ, ದನ ತೊಳಿ. ಹೋಗಲ್ಲ, ಹೋಗಿ ಮಂತಕ್ಕೆ ಹೋಗಿ ನಿಮ್ಮ ಅಮ್ಮಗೆ ಹೇಳಿ. ಅರಿಶಿನ ಕುಂಕುಮ, ಒಂದು ಮಾರು ಹೂವ, ಹಳ್ಳೆಣ್ಣೆ ಎಲ್ಲ ಇಸ್ಕೊಂಡು ಅಲ್ಲಿ ಹೊರಕಿಕ್ ನಡಿ. ನಾನು ದನ ತೊಳ್ಕೊಂಬರ್ತೀನಿ. ಅವಾಗ ಪೂಜೆ ಮಾಡಿವಿಂತೆ ದನಿಗೆ ನೀರು ಹೊಯ್ಕ ಹೋಗಿ. ದನ ಕೊಂಬಿಗೆಲ್ಲನ ಎಣ್ಣೆ ಸಾವ್ರಿ, ಹಣೆಗೂ ಕಾಲ್ಗೂ ಗೋಪುರಕ್ಕೂ ಎಲ್ಲ ಬಟ್ಟಿಕ್ಕಿ ಹೂವು ಹಾಕಿ ಪೂಜೆ ಮಾಡಿವಿಂತ. ನಡಿಯಪ್ಪ ಮಂತಕ್ಕೆ, ನಡಿಯಪ್ಪ ನೀನು. ಇಲ್ಲ, ಇಬ್ರು ಜೊತೆಗೆ ಹೋಗೋಣ ಹೇಳು. ಲೇ ರಂಗಜ್ಜ, ನಾನು ಹೋಗ್ತೀನಿ ಕಳ್ಳ, ಗೌಡ್ರು ಮಂತಗ ಹೆಂಗ್ ಹೋಗ್ತೀನಿ. ತಾತನು ಮೊಮ್ಮಗನು ದನ ಮೈ ತೊಳ್ಕೊಂಡು ಬೈವಾಗ ಬರ್ರಪ್ಪ. ವಾ ನಡಿಲ. ದನಗಳು ಮೈ ತೊಳೆದ್ಬಿಟ್ಟು ಬೊಟ್ಟು ಬಂಗಾರ ಇಕ್ಕಿಬಿಟ್ಟು ಹೂವು ಹಾಕಿ ನಿಲ್ಲಿಸ್ಬಿಟ್ರೆ ನೋಡಕ್ ಕಣ್ಗೆ ಆನಂದವಾಕೈತೆ ಹಂಗೇನ. ನೋಡ ಹೆಂಗೆ ಕಾಮ್ತಾವ ಹಂಗೆ ನಮ್ಮ ದನಗಳು ಇವತ್ತು. ಏನಿದ್ದು ಸಂಭ್ರಮವೋ ನಮ್ಮೂರಿನಲ್ಲಿ ಪರಿ, ಏನಿದ್ದು ಸಂಭ್ರಮವೋ. ಚಾರು ಸುವರ್ಣದ ತೋರಣ ತತ್ತಿಗಳು ಕೆರಿ ಕೆರಿಗಳಲ್ಲಿ ತೋರುತ್ತಲಿರುವವು, ಏನಿದು ಸಂಭ್ರಮವೋ. ಗೌಡ್ರೆ, ನಮ್ಮೂರಿನಲ್ಲಿ ಪರಿ ಏನಿದ್ದು ಸಂಭ್ರಮವೋ. ಗೌಡ್ರೆ ಗೌಡ್ರೆ ಗೌಡ್ರೆ, ಏನ್ ಗೌಡ್ರೆ ದನಗಳು ಮೈ ತೊಳೆದ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೀರಾ? ಯಾಕೆ ಹಬ್ಬ ಇಟ್ಟದ್ಗೆ
ಮಾಡ್ತೀರಾ ಇವತ್ತು? ಇಲ್ಲ ಇನ್ನೇನು ಮಾಡೋದನ ಸೀನಾ? ನೆನೆ ದಿನ ಬೈನಾಗಲೇ ದನಗಳು ಮೈ ತೊಳಸಿದ್ದೆ. ನಮ್ಮಳನು ಎದ್ದಾಗಲೇ ಹಬ್ಬ ಮಾಡ್ತೀನಿ ಅಂತ ಹೇಳಿದ್ಲು. ನಿಮ್ಮ ಮನೆಗೂ ಇವಾಗಲೇ ಮಾಡ್ತಾರಂತೆ. ಆ ಪುಟ್ರಂಗಜ್ಜನ ಹಂಗೆ ಅಂದಿತ್ತಂತೆ. ಅದಕ್ಕೆ ನಮ್ಮ ಮನೆಗೂ ಎದ್ದಾಗಲೇ ಮಾಡ್ತೀನಿ ಅಂತ ಹೇಳಿದ್ಲು ನಮ್ಮಳು. ನಾನು ಪೂಜೆ ಮಾಡಿ ದನಗಳಿಗೆ ಇವಾಗ ನಿಂತ್ಕೊಂಡಿದ್ದೀನಿ. ಎಡೆ ತಗೊಂಬರ್ತೀನಿ ಅಂತ ಓದ್ಲು ನಮ್ಮಳು. ಎಡೆ ಇಕ್ಕಿಬಿಟ್ಟು ದನಗಳಿಗೆ ನಾವು ಅಂತೂ ತುಂಡು ಬಿಡೋಣ, ಉಗ್ಗಿ ಮಾಡೋಳು ನಮ್ಮ ಮನೆಗೂ. ಗೌಡ್ರೆ ನಮ್ಮ ಮನೆಗೂ ಇವಾಗಲೇ ಹಬ್ಬ ಮಾಡಿರೋದು. ಉಗ್ಗಿ ಮಾಡವ್ರೆ, ಮಾಡ್ತಾ ಇದ್ದಾರೆ ಇನ್ನೂ. ನಮ್ಮ ಅಪ್ಪಯ್ಯ ದನಗಳು ಮೈ ತೊಳ್ಕೊಂಬರ್ತೀನಿ ಅಂತ ಹೋಗಿ ನಮ್ಮ ಮನೆಗೆ ನಾಟಿ ದನಗಳಿಲ್ಲ ಗೌಡ್ರೆ, ಶ್ರೀನಿವಾಸಗಳು ಇದ್ದಾವೆ. ಅವನ್ನೇ ಪೂಜೆ ಮಾಡೋದು, ಇನ್ನೇನು ಮಾಡೋಕ್ಕಾಕೈತಿ. ಬಸವನ ಜಯಂತಿ ನೋಡಿದ್ರೆ ವಚನಕಾರ ಬಸವಣ್ಣವ್ರ ಜಯಂತಿ. ನಾವು ಮಾಡ್ತಿರೋದು ದನಗಳ ಪೂಜೆ. ಹಳ್ಳಿಗಳು ನಂಬ್ಕೊಂಬಂದಿರೋದಂಗೆ ನಡಿಲಿ ಹೆಂಗೆ ನಡೀತೈತೋ ಹಂಗೆ ಒಳ್ಳೇದು. ಏನ್ ಗೌಡ್ರೆ, ನಿಜನ ಸುಳ್ಳ? ಉಕಂಡ್ಲ ನಮ್ಮ ಭಾರತೀಯರೇ ಹಂಗೆ ಎಂದಸಿನ. ಪ್ರತಿ ವಸ್ತುನಲ್ಲೂ ಪ್ರತಿ ಪ್ರಾಣಿನಲ್ಲೂ ಪ್ರಕೃತಿಯಲ್ಲೂ ದೇವ್ರು ಕಾಮ್ತಾರೆ ಅಂತ ಪುಣವಂತರು ನಮ್ಮ ಭಾರತದವರು. ಬೇರೆ ಬೇರೆ ದೇಶದಾಗ ಹಿಂಗೆಲ್ಲ ಇಲ್ಲ. ಪ್ರಕೃತಿ ಪೂಜೆ ಮಾಡೋದು. ಪ್ರಾಣಿಗಳ್ನ ನೋಡಲಿ, ಅವನು ಪೂಜೆ ಮಾಡ್ತಾರೆ, ನಾಗಪ್ಪ ಅಂತಾನ. ಬಸವಣ್ಣನ ಪೂಜೆ ಮಾಡ್ತಾರೆ. ಸ್ವಾಮಾರ ಬಂತು ಅಂದ್ರೆ ಸ್ವಾಮಾರ ದನಗಳು ಪೂಜೆ ಮಾಡ್ತಾರೆ. ಅವತ್ತು ಸ್ವಾಮಾರ ಮೊದಲು ಮಡಿಕೆ ಉಡ್ತಿರ್ಲಿಲ್ಲ ಕಳ್ಳ. ಬಸವಣ್ಣ ಹುಟ್ಟಿದ್ದಿನ ಅಂತ ಹೇಳ್ಬಿಟ್ಟು ಸ್ವಾಮಾರ ಮಡಿಕೆ ಗೇಯ್ತಿರ್ಲಿಲ್ಲ ಯಾರೂ. ಅಂತ ಜನ ನಮ್ಮರು ಎಲ್ಲದರಗೂ ಭಕ್ತಿ ಭಾವದಿಂದ ಇದ್ದಾರೆ ಕಳ್ಳೆ ನಮ್ಮರು. ಕರೆಕ್ಟು ಗೌಡ್ರಿ. ನಮ್ಮ ದೇಶದ ಆಚಾರ ವಿಚಾರಗಳನ್ನ ಇವಾಗ ಬೇರೆ ದೇಶದವ್ರು ಪಾಲಿಸ್ತಾ ಇದ್ದಾರೆ. ಆದರೆ ಕೆಲವು ನಮ್ಮ ದೇಶದರೇನ ಅವನ್ನ ಪಾಲಿಸ್ತಿಲ್ಲ. ಗೌಡ್ರೆ, ಯೋಗ ಗೊತ್ತಾ ನಿಮಗೆ? ಯೋಗಾಚರಣೆ ಮಾಡ್ತಾರಲ್ಲ, ಬೆಳಿಗ್ಗೆ ಎದ್ದು ಯೋಗ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದು ನಮ್ಮ ದೇಶದಾಗ ಹುಟ್ಟಿದ್ದು. ಇಲ್ಲಿ ಮೊದಲು ಪುರಾತನ ಕಾಲದಲ್ಲಿ ಅವಾಗಿಂದನೂ ಯೋಗಾಭ್ಯಾಸ ಮಾಡ್ಕೊಂಡು ಬಂದೇವ್ರು ನಮ್ಮ ದೇಶದಾಗ. ಆದರೆ ಇವಾಗ ನಮ್ಮ ದೇಶದವರೇ ಮಾಡಲ್ಲ. ಅದನ್ನ ಬೇರೆ ದೇಶದವರು ಅವರು ಯೋಗಾಭ್ಯಾಸ ಮಾಡಿ ಅವ್ರ ಹೆಸರು ಪಡೀತಾ ಇದ್ದಾರೆ. ಅಂಥದ್ದು ನಮ್ಮದು ಪುಣ್ಯವಂತ ಭೂಮಿ ಭಾರತ. ಎಲ್ಲ ಸಕಲ ಕಲಾವಲ್ಲಭರು ಹುಟ್ಟಿದ ಜಾಗ. ಬೇರೆ ಬೇರೆ ಕಲೆಗಳು, ಸಂಸ್ಕೃತಿಗಳು, ಜಾನಪದ ಎಲ್ಲ ನಮ್ಮ ದೇಶದಾಗೆ ಐತಿ. ಭಾರತನೇನಂತಾರೆ ಗೊತ್ತಾ ಗೌಡ್ರೆ? ಒಂದೇ ದೇಶದಲ್ಲಿ ಹಲವು ಜಗತ್ತು ಅಂತಾರೆ. ಪ್ರಪಂಚದಾಗ ಏನೇನು ವಾತಾವರಣ ಐತೋ ಎಲ್ಲ ನಮ್ಮ ಒಂದೇ ಒಂದು ಭಾರತದಾಗ ಐತಿ. ಅಂಥ ವಿಶೇಷವಾದ ಸ್ಥಾನಮಾನ ನಮ್ಮ ಭಾರತಕ್ಕೆ ಐತಿ. ಅದು ಬಿಡ್ರಿ, ಈಗ ಅಡುಗೆ ಆಗೈತು, ಇನ್ನು ತಡವಾಕಾಯ್ತು ಉಂಬಾಗಿ. ತಡೆಯಲ್ಲ ಒಂದ್ರ ಒಟ್ಟು ದನಿಗೆ ಎಡೆ ಹಾಕಲುದ್ದಂಗಲ್ಲ ಉಂಬ್ತ್ಯಾ. ಇನ್ನು ನಮ್ಮಳು ಹುಗ್ಗಿ ಪಗ್ಗಿ ಎಲ್ಲ ಮಾಡ್ತಾ ಇದ್ದಾಳೆ. ಹುಗ್ಗಿ ಮಾಡಿ ಕಾಯೆಲ್ಲ ಮಾಡಿ ತುಪ್ಪ ಗಿಪ್ಪ ಎಲ್ಲ ತುತ್ತಾಳೆ. ದನಿಗೆ ಆಮೇಲೆ ಉಂಬಂದು ಸುಮ್ಕಿರ್ಲ. ಅಲ್ಲ ಗೌಡ್ರು ದನಿ ಪೂಜೆ ಮಾಡಿ ನಿಂತ್ಕೊಂಡ್ಬಿಟ್ಟವ್ರೆ ಗೌಡ್ರೆ. ಓಹೋ, ಲೇ ಬರೋಜ, ಬಾರ್ಲ ಹೆಂಗ ಒಳ್ಳೆ ಟೈಮಿಗೆ ಬೈಜ ಬಾರೋ. ಅಡುಗೆ ಆಗ್ತೈತೆ ಇನ್ನು ಸಣನ ಉಂಬಿಂತ ಬರ್ರಿ. ಒಳ್ಳೆ ಚೆನ್ನಾಗಿ ಕೇಳ್ತಿರಲ್ಲ ಗೌಡ್ರೆ. ಏನ್ ನಮ್ಮನ್ನಂತೂ ಬರೀ ಉಂಬರ್ನು ಮಾಡ್ಕೊಂಡ್ಬಿಟ್ಟಿದ್ದೀರ ನೀವಂತೂ. ಮತ್ತೆ ಬದುಕು ಮಾಡಿಸ ಬಾಳ್ ಮಾಡಿಸ ಬರ ಜಾಸ್ಗೆ. ಇವತ್ತು ಹಬ್ಬದ ದಿನ ಎಲ್ಲಿ ಸಿಗ್ತೈತಲ್ಲ ಉಣ್ಬೇಕು ಸುಮ್ಮನೆ ಬಾ. ಸೀನಾ, ನಿಮ್ಮನೆಗೆ ಹಾಲೆ ಆಯ್ತೆ ಅಂತ ಹಬ್ಬ ಮಾಡ್ತಾ ಇದ್ದಾರೆ ಗೌಡ್ರೆ. ಇವತ್ತು ನಮ್ಮ ಸುಶೀಲಮ್ಮ ಅವ್ರ ಅಣ್ಣಯ್ಯರ ಮನೆಗೆ ಹೋಗ್ಕಳೆ ತುಮಕೂರಿಗೆ. ಅದಕ್ಕೆ ಎದ್ದದಕ್ಕೆ ಮಾಡ್ತಾ ಇದ್ದಾಳೆ. ಇದೇ ಅದಕ್ಕೆ ಹಬ್ಬ ಮಾಡಿ ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಹೊರಟೇವೆ. ತುಮಕೂರಿಗೆ ಹೋಗೋ ಅದಕ್ಕೆ ಇವಾಗಲೇ ಹಬ್ಬ ಮಾಡ್ತಾ ಇದ್ದಾರೆ.